ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಲಿ. ದೇವರಿಗೆ ಪ್ರಿಯರಾದವರೇ, ಈ ಜೀವದ ರೊಟ್ಟಿಯ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮನ್ನು ಸಂಧಿಸಲು ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ಬಹಳ ಸಂತೋಷವಾಗಿದೆ. ಅದರಿಂದ ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಕ್ಕೆ ತಂದುಕೊಳ್ಳೋಣ. ಯೋಬ 36ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು, ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳೇ, ಇವತ್ತು ಕರ್ತನು ನಿಮ್ಮನ್ನು ನೋಡಿ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ, ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ನಿಮ್ಮನ್ನು ಕುರಿತು ಒಂದು ಒಳ್ಳೆ ಹಿತ, ಒಂದು ಒಳ್ಳೆ ಆಲೋಚನೆ ದೇವರು ಇಟ್ಟಿದ್ದಾರೆ. ಆದ್ದರಿಂದ ಈ ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ದೇವರು ಹೇಳುತ್ತಾರೆ, ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ನಿನ್ನನ್ನು ತಪ್ಪಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಕಷ್ಟಗಳು ಬಹಳವಾಗಿರುವಂಥದ್ದಾಗಿದೆ. ಆದರೆ ದೇವರು ಹೇಳುತ್ತಾರೆ, ನಿನ್ನನ್ನು ಕಷ್ಟಗಳಿಂದ ತಪ್ಪಿಸುತ್ತೇನೆ ಎಂಬುದಾಗಿ. ಅದು ಮಾತ್ರ ಅಲ್ಲ, ಇಕ್ಕಟ್ಟಿಲ್ಲದ ವಿಶಾಲವಾದಂಥ ಸ್ಥಳದಲ್ಲಿ ನಿನ್ನನ್ನು ಇಡುತ್ತೇನೆ. ಅದು ಮಾತ್ರವಲ್ಲ, ವಾಕ್ಯ ಹೇಳ್ತದೆ, ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದಾಗಿ. ಹಲ್ಲೆಲೂಯಾ. ಅದರಿಂದ ಅನೇಕರು ಊಟಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಬಹಳ ವ್ಯತ್ಯಾಸವಾದಂಥ ಯೋಚನೆಗಳಿಂದ ಅವರು ಊಟ ಕೊಡ್ತಾರೆ. ಮತ್ತು ಊಟ ತಿನ್ನೋರನ್ನ ನೋಡಿ ಕೂಡ, ಇವರೇ ಮಾಂಸದ ಆಹಾರನ ತಿಂತಾರೆ, ಇವರು ಇಂಥ ಒಳ್ಳೆ ಊಟ ತಿಂತಾರೆ ಅಂತ ಜನರು ಮಾತಾಡಬಹುದು. ಆದರೆ ದೇವರು ಮನುಷ್ಯನಿಗೆ, ತನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಊಟ ಕೊಡ್ತಾರೆ ಅಂತ ಹೇಳಿದ್ರೆ, ನಿನ್ನ ಮೇಜಿನ ಮೇಲೆ ಏನಿರಬೇಕು? ತುಪ್ಪದ ಆಹಾರ ಇರಬೇಕು, ಒಳ್ಳೆ ಪದಾರ್ಥ ಇರಬೇಕು, ಚೆನ್ನಾಗಿರಬೇಕಂತ ದೇವರು ನಿಮ್ಮನ್ನು ಈ ವರ್ಷದಲ್ಲಿ ಆಶೀರ್ವದಿಸುತ್ತಾರೆ. ಅದೇ 11ನೇ ವಾಕ್ಯ ಹೇಳ್ತದೆ, ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿವಸಗಳು ಸುಖದಲ್ಲಿಯೂ ವರ್ಷಗಳು ಸಂತೋಷದಲ್ಲಿಯೂ ಕಳೆಯುವರು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವರಾದ ಕರ್ತನು, ನಮ್ಮ ಯೇಸು ಪ್ರಭು ತನ್ನ ಮಕ್ಕಳನ್ನು ಕುರಿತು ಅವರು ಯೋಚಿಸುವಂಥ ಯೋಚನೆ ಬಹಳ ವ್ಯತ್ಯಾಸವಾಗಿದೆ. ಇಲ್ಲಿ ವಾಕ್ಯ ಹೇಳ್ತಿದ್ದೆ, ಇದನ್ನು ಕೇಳಿ. ಹಾಗಂತ ಹೇಳಿದ್ರೆ ಕರ್ತನ ವಾಕ್ಯವನ್ನು ನಾವು ಕೇಳಿ ನಡೆಯುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ತಮ್ಮ ದಿವಸಗಳನ್ನು ದೇವರು ಸುಖದಲ್ಲಿ ಇಡುತ್ತಾರೆ ಅಂತ. ಅದರಿಂದ ದೇವರು ಈ ವರ್ಷ ಎಲ್ಲ ನೀವು ಸುಖವಾಗಿ ಬೆಳಬೇಕಂದ್ರೆ ಕರ್ತನ ಮಾತನ್ನು ಕೇಳಿ. ಅದು ಮಾತ್ರ ಅಲ್ಲ, ವರ್ಷಗಳನ್ನು ಸಂತೋಷದಲ್ಲಿ ಕಳೆಯುವಂತೆ ಮಾಡುತ್ತಾರೆ ಅಂತ. ಆದ್ದರಿಂದ ಈ ವರ್ಷ ದೇವರು ನಿಮ್ಮ ದಿವಸಗಳನ್ನು ಸುಖವಾಗಿರಲಿ, ನಿಮ್ಮ ವರ್ಷಗಳನ್ನು, ದಿವಸಗಳನ್ನು ದೇವರು ಸಂತೋಷವಾಗಿರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಹಾರೈಸುತ್ತೇನೆ. ಅದಕ್ಕಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ರಾಜ. ವಾಕ್ಯ ಹೇಳ್ತದೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಆಹಾರವನ್ನು ಕೊಡುವಾಗ ನಿಮ್ಮ ಪರಮ ತಂದೆ ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಒಳ್ಳೆ ಪದಾರ್ಥಗಳನ್ನು, ಒಳ್ಳೆಯದನ್ನು ಕೊಡುವನಲ್ಲವೇ ಎಂಬುದಾಗಿ. ಹೌದು ತಂದೆ, ನೀನು ನಮ್ಮನ್ನು ಸೃಷ್ಟಿಸಿದಂಥ ದೇವರೆಂಬುದಾಗಿ ಈ ದಿನ ಈ ವಾಕ್ಯದ ಮುಖಾಂತರವಾಗಿ ನಾವು ಬಹಳಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಈ ದಿನದಲ್ಲಿ ಕೂಡ ಕರ್ತನೆ ಅಪ್ಪ, ಈ ಜೀವದ ರೊಟ್ಟಿಯ ಕಾರ್ಯಕ್ರಮ ನೋಡುವಂಥ ಎಲ್ಲ ಮಕ್ಕಳನ್ನು ಕೂಡ ಈ ದೈವ ಸಂದೇಶದ ಮುಖಾಂತರವಾಗಿ ಅವರನ್ನು ಆಶೀರ್ವದಿಸು. ಅವರ ಎಲ್ಲ ಪ್ರಾಂತ್ಯಗಳನ್ನು ಕರ್ತನ ವಿಸ್ತಾರಪಡಿಸು. ಅವರ ಕಷ್ಟ ಸಂಕಟಗಳನ್ನು ನೀಗಿ ಈ ದಿವಸ, ಈ ವರ್ಷ ಸಂತೋಷದಿಂದಲೂ ಸುಖದಿಂದಲೂ ಬಾಳುವಂತೆ ಇವರನ್ನು ಹಾರೈಸುತ್ತೇನೆ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ. ಆದ್ದರಿಂದ ಕರ್ತನ ಈ ವರ್ಷವನ್ನು ನಿಮಗೆ ಆಶೀರ್ವಾದ ಮಾಡಿಕೊಡಲಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.